ನಮಸ್ಕಾರ ಸ್ನೇಹಿತರೆ, ನಾನು ಮೇಘರಾಜ್. ಸ್ನೇಹಿತರೆ, ಹಲವು ಅಭ್ಯರ್ಥಿಗಳು ಸರ್ ಕನ್ನಡ ನೀವು ಮರೆತೇ ಹೋಗಿದ್ದೀರಿ ಅಂತ ಹೇಳ್ಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ನ ಮಾಡ್ತಾಯಿದ್ದೀರಿ. ಯೂಶ್ವಲಿ ಮರೆತು ಹೋಗಿಲ್ಲ, ಕನ್ನಡದಿಂದ ನನಗೆ ಅಷ್ಟೊಂದು ರಿಕ್ವೆಸ್ಟ್ಗಳು ಬಂದಿಲ್ಲ. ಹಾಗಾಗಿ ಸ್ನೇಹಿತರೆ, ನಾನು ಕನ್ನಡ ಕಟ್ ಆಫ್ ಬಗ್ಗೆ ನಾನು ವೀಡಿಯೋನ ಮಾಡಿರಲಿಲ್ಲ. ಸೊ ದಯವಿಟ್ಟು ಕ್ಷಮೆಯನ್ನು ಕೇಳ್ತಾ ಕನ್ನಡ ಕಟ್ ಆಫ್ನ ಬಗ್ಗೆನೂ ನಾನು ಇವತ್ತು ಡಿಸ್ಕಷನ್ ಮಾಡಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಈ ಸ್ಕ್ರೀನ್ ಮುಂದೆ ಕಾಣಿಸ್ತಾ ಇರುವಂಥ ಒಂದು ಕಟ್ ಆಫು 2023ರದ್ದು. ಸೊ ಫಸ್ಟ್ ಇದನ್ನು ಅನಲೈಸ್ ಮಾಡ್ತೀನಿ. ನಂತರ ರಿವೈಸ್ಡ್ ಕೀ ಆನ್ಸರ್ ಏನೋ ನಿನ್ನೆ ಬಿಟ್ಟಿದ್ದಾರೆ ಕೆ ಇ ಅವರು, ಅದನ್ನು ಸಹ ಹೇಳ್ತೀನಿ. ಅದರ ಬೇಸಿಸ್ ಮೇಲೆ 2024 ನವೆಂಬರಲ್ಲಿ ಎಷ್ಟು ಕಟ್ ಆಫ್ ನಿಲ್ಬೋದು ಅದನ್ನು ಸಹ ಹೇಳ್ತೀನಿ. ಸೊ ನೋಡೋಣ ಸ್ನೇಹಿತರೆ. ಸೊ 2023ಯಲ್ಲಿ ಸೊ ಈ ಒಂದು ಕಾಲಮಲ್ಲಿ ಕೆಟಗರಿ, ಸೊ ಇಲ್ಲಿ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ. ಸೊ ಅರೌಂಡ್ 794 ಕ್ಯಾಂಡಿಡೇಟ್ಸು ಕನ್ನಡ ಸಬ್ಜೆಕ್ಟಿಂದ ಸೆಲೆಕ್ಟ್ ಆಗಿದ್ದಾರೆ. ಅದರಲ್ಲಿ PWD ಇಂದ 44, ಟ್ರಾನ್ಸ್ಜೆಂಡರಿಂದ 11 ಜನ ಸೆಲೆಕ್ಟ್ ಆಗಿದ್ದಾರೆ. ಸೊ ಕಟ್ ಆಫ್ ಅಂತ ಮಾತಾಡೋದಾದರೆ, ಸೊ ಜನರಲ್ ಮೆರಿಟ್ಗೆ 172 ಇದೆ, ಶೆಡ್ಯೂಲ್ ಕಾಸ್ಟ್ಗೆ 156, ಎಸ್ ಟಿಗೆ 156, ಕೆಟಗರಿ 1ಗೆ 162, ಕೆಟಗರಿ 2Aಗೆ 158, 2Bಗೆ 154, 3Aಗೆ 166, ಕೆಟಗರಿ 3Bಗೆ 166. ಇದು 2023ಯಲ್ಲಿ ನಿಂತಿರೋವಂಥದ್ದು. ಸರ್ ಹಾಗಾದರೆ 2024ರಲ್ಲಿ ಎಷ್ಟು ಕಟ್ ಆಫ್ ನಿಲ್ಲುತ್ತೆ? ಸೊ ಅದನ್ನು ಮಾತಾಡೋಕ್ಕಿಂತ ಮುಂಚೆ ನಿನ್ನೆ ರಿವೈಸ್ಡ್ ಕೀ ಆನ್ಸರ್ ಬಿಟ್ಟಿದ್ದಾರೆ. ಸೊ ಆ ರಿವೈಸ್ಡ್ ಕೀ ಆನ್ಸರಲ್ಲಿ ಕನ್ನಡದಲ್ಲಿ 3 ಪ್ರಶ್ನೆಗಳಿಗೆ ಏನಾಗಿದೆ, ಉತ್ತರಗಳು ಚೇಂಜ್ ಆಗಿದೆ. ಒಂದು ಪ್ರಶ್ನೆಗೆ ಮಾತ್ರ ಆಪ್ಷನ್ 2 ಅಥವಾ 3 ಟಿಕ್ ಮಾಡಿದರೆ ನಿಮಗೆ ಮಾರ್ಕ್ಸ್ಗಳು ಸಿಗುತ್ತೆ. ಸೊ ಉಳಿದ ಹಾಗೆ ಒಂದೆರಡು ಪ್ರಶ್ನೆಗಳಿಗೆ ಏನಿದೆಯಲ್ಲ, ಸೊ ಈ ಪ್ರಶ್ನೆಗಳಿಗೆ ಯಾರು ಆಪ್ಷನ್ 2 ಮತ್ತು 1 ಚೂಸ್ ಮಾಡಿದ್ದೀರಿ ಅವರಿಗೆ ಮಾತ್ರ ಏನು ಸಿಗುತ್ತೆ, ಮಾರ್ಕ್ಸ್ ಸಿಗುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ರಿವೈಸ್ಡ್ ಕೀ ಆನ್ಸರ್ಗಳ ಬಗ್ಗೆ ಆದರೆ, ಸೊ 2024ನ ಕಟ್ ಆಫ್ ಅಂತ ಮಾತಾಡೋದಾದರೆ, ಸೊ ಲಾಸ್ಟ್ ಇಯರ್ ಕಟ್ ಆಫು ಈ ಇಯರ್ ಕಟ್ ಆಫ್ಗೂ ನನಗೆ ಆ ಒಂದು ಕೀ ಆನ್ಸರನ್ನು ನೋಡಿದಾಗ ಏನು ಅನಿಸ್ತಾ ಇದೆ ಅಂದರೆ, ಈ ವರ್ಷವೂ ಕೂಡ ಕಟ್ ಆಫು 2023ಗೆ ಏನಿತ್ತು ಅದರಷ್ಟೇ ನಿಲ್ಲುತ್ತೆ ಅಂತ ಒಂದು ಭರವಸೆ. ಹಾಗಾಗಿ ಒಂದು ಅಸ್ಯೂಮ್ಷನ್ ಏನು ಅಂದರೆ, ಸೊ ಜನರಲ್ ಮೆರಿಟಿಗೆ 168ಇಂದ 174ವರೆಗೂ ಹೋಗ್ಬೋದು ಅಂತ ಜನರಲ್ ಮೆರಿಟಿಗೆ. ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ಗೆ 154ಇಂದ 160ವರೆಗೂ ಇದ್ದರೆ ಸೇಫ್ ಸ್ಕೋರ್ ಅಂಥೇಳಿ, ಇದು SC ಮತ್ತು ST ಅವರಿಗೆ. ಹಾಗೆಯೇ ಕೆಟಗರಿ 1 ಅವ್ರಿಗೆ 158ಇಂದ 164 ಬಿದ್ದು ಸೇಫ್ ಸ್ಕೋರ್. ಯಾಕಂದರೆ ಜನರಲ್ ಪೇಪರಲ್ಲೂ ಸಹ ಏನಾಗಿದೆ, 2 ಗ್ರೇಸ್ ಸಿಕ್ಕಿದೆ, ಇನ್ನೊಂದು 2 ಪ್ರಶ್ನೆಗಳಿಗೇನೋ ಎಕ್ಸ್ಟ್ರಾ ಆನ್ಸರ್ ಸಿಕ್ಕಿದೆ. ಸೊ ಗ್ರೇಸ್ ಸಿಕ್ಕಿದರೆ ಸಮಸ್ಯೆ ಆಗೋಲ್ಲ, 2 ಎಕ್ಸ್ಟ್ರಾ ಆನ್ಸರ್ ಸಿಕ್ಕಿರೋದ್ರಿಂದ ಕೆಲವೊಬ್ಬರು ಸ್ಟಾರ್ಟಿಂಗ್ ಬಿಟ್ಟಂಥ ಕೀ ಆನ್ಸರಲ್ಲಿ ಏನಾಗುತ್ತೆ ಅವ್ರಿಗೆ ಹೋಗಿರುತ್ತೆ, ಈಗ ನಿಮಗೆ ಬರುತ್ತೆ. ಹಾಗಾಗಿ ಅಲ್ಲಿ ವೇರಿಯೇಷನ್ ಆಗೋಲ್ಲ. ಇದು ಕೆಟಗರಿ 1. 2B ಮತ್ತು 2A ಮಾತಾಡೋದಾದರೆ, ಸೊ 2Aಗೆ ಅಷ್ಟೇ ನಿಲ್ಲುತ್ತೆ ಅಂತ ಇದೆ, 158ಗೆ ನಿಲ್ಲುತ್ತೆ, ಆ್ಯಂಡ್ ದಟ್ ವಿಲ್ ಬಿ ದಿ ಸೇಫ್ ಸ್ಕೋರ್. 2Bಗೆ ಏನಾಗುತ್ತೆ, 2Bಗೂ ಅಷ್ಟೇ 154 ನಿಲ್ಬೋದು, ದಟ್ ವಿಲ್ ಬಿ ದಿ ಸೇಫ್ ಸ್ಕೋರ್ ಫಾರ್ ಏನು 2Bಗೆ. 3A ಮತ್ತು 3Bಗೂ ಕೂಡ ಅಷ್ಟೇ ಕಟ್ ಆಫ್ ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ನಂಬರ್ ಆಫ್ ಕ್ಯಾಂಡಿಡೇಟ್ಸು ಕನ್ನಡದಿಂದ ಹೋದ ಸರಿ ಎಷ್ಟು ಜನ ಬರೆದಿರೋ ಅಷ್ಟೇ ನಂಬರ್ಸಲ್ಲಿ ಇದೆ ಅಂತ ಒಂದು ಮಾಹಿತಿ ಹೇಳ್ತಾ ಇದೆ. ಹಾಗಾಗಿ ಇದಿಷ್ಟು 2024 ನವೆಂಬರಲ್ಲಿ ಇರೋವಂಥ ಸ್ಕೋರು. ನಾನೇನು ಈಗ ಹೇಳಿದ್ನಲ್ಲ ಅಷ್ಟು ಸ್ಕೋರಲ್ಲಿ ಬಿದ್ದು ಸೇಫ್ ಸ್ಕೋರ್ ಫಾರ್ ಕನ್ನಡ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕೀಪ್ ವಾಚಿಂಗ್ ಅಂತ ಹೇಳ್ತಾ ವಿಲ್ ಸ್ಟಾಪ್ ದಿ ಡಿಸ್ಕಷನ್. ಥ್ಯಾಂಕ್ ಯು.